ಸಿ ವೇಣುಗೋಪಾಲ್ 15 ಅಥವಾ 16ನೇ ತಾರೀಕು ಬೆಂಗಳೂರಿಗೆ ಬರ್ತಾರಂತೆ, ಅದು ಸುದ್ದಿ. ಈ ಮಧ್ಯೆ ಬೆಂಗಳೂರಿನಿಂದ ಯಾವ್ಯಾವ ನಾಯಕರು ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರನ್ನ ಭೇಟಿ ಆಗ್ತಾ ಇದ್ದಾರೆ, ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ಸುದ್ದಿನೇ. ಇಲ್ಲಿ ದಲಿತ ಸಚಿವರದೊಂದು ಸಭೆ ಆಯಿತು. ಎಚ್ ಮಹದೇವಪ್ಪನವ್ರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಹೋಗಿದ್ರು ಮತ್ತು ಸತೀಶ್ ಜಾರಕಿಹೊಳಿ ಹೋಗಿದ್ರು. ಆ ಭೇಟಿಯ ಆ ಸಭೆಯ ಮಾರನೇ ದಿವಸನೇ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. 1 ಗಂಟೆ ಮಾತುಕತೆ. ಒಂದು ವಿಷಯದ ಬಗ್ಗೆ ಸಂಶಯ ಬೇಡ, ಇವರೆಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತವರೇ. ಅಲ್ಲಿ ಏನು ಆರ್ಗ್ಯುಮೆಂಟ್ ಆಗ್ತಾ ಇದೆ ದಿಲ್ಲಿಲಿ ಅಂದ್ರೆ, ನಾವು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತಿದ್ದೇವೆ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಆದರೆ ಅನಿವಾರ್ಯ ಸನ್ನಿವೇಶ ಸೃಷ್ಟಿಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನುವ ಸಂದರ್ಭ ಬಂದರೆ ಮುಂದಿನ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ದಲಿತರಾಗಬೇಕು ಅಂತ. ಅಂಥದ್ದೊಂದು ನಿರ್ಧಾರ ಬೆಂಗಳೂರಿನ ಸಭೆಯಲ್ಲಾಗಿತ್ತು. ಸಭೆಯ ನಿರ್ಧಾರವನ್ನ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಿಳಿಸಿದ್ದಾರೆ ಅಂತ ಸುದ್ದಿ. ಇಂಥದ್ದೊಂದು ಚರ್ಚೆ ನಡೀತು ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಗಳಿತಾರೆ, ಸತೀಶ್ ಜಾರಕಿಹೊಳಿ ಅವರು ಅಲ್ಲಗಳಿತಾರೆ. ಒಂದು ಗಂಟೆ ಸಭೆ ಆಗಿದೆ, ಅದರಲ್ಲಿ ರಾಜಕೀಯನೇ ಚರ್ಚೆ ಆಗಿಲ್ಲ ಅಂತಾರೆ. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ರು, ಒಬ್ಬ ಸಚಿವರು AICC ಅಧ್ಯಕ್ಷರನ್ನ ಭೇಟಿ ಆದ್ರೆ ಏನ್ ತಪ್ಪು, ಅದಕ್ಕೆ ರಾಜಕೀಯ ಬಣ್ಣ ಯಾಕೆ ಕಟ್ತೀರಿ ಅಂತ ನಮ್ಮನ್ನೇ ಕೇಳಿದ್ರು. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು, ಖರ್ಗೆ ಅವರು ನಮ್ಮ ವರಿಷ್ಠರು, ದಿಲ್ಲಿಗೆ ಹೋದಾಗ ಅವ್ರನ್ನೊಂದು ಭೇಟಿಯಾಗಿ ಬರ್ತೀವಿ ನಾವು. ಖರ್ಗೆ ಅವರ ಜೊತೆಗೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದ ಯಾವ ಚರ್ಚೆಯೂ ನಡೆದೇ ಇಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ಕೇಳಿಸ್ಕೊಳ್ಳಿ. AICC ಪ್ರೆಸಿಡೆಂಟ್ ಇವರೇನಾಗಿದ್ದರು, ಮತ್ತು ಮಿನಿಸ್ಟ್ರು AICC ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು, ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ. AICC ಪ್ರೆಸಿಡೆಂಟ್ ಇವರೇನಾಗಿದ್ದರು, ಮತ್ತು ಮಿನಿಸ್ಟ್ರು AICC ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು, ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ. ಏನು ಸಂದೇಶ ಇಲ್ಲ, ಏನಿಲ್ಲ. ಸೊ ಚರ್ಚೆ ಅಷ್ಟೇ, ರಾಜಕೀಯ ಚರ್ಚೆ. ಸಿದ್ದರಾಮಯ್ಯ ಜೊತೆ ಬೆಂಡಿಗೆ ನಾವೆಲ್ಲ ಗಟ್ಟಿಯಾಗಿ ಇರಬೇಕಂತ ಚರ್ಚೆ ಆಗಿದೆ. ಸೊ ಅದನ್ನ ಬಿಟ್ಟರೆ ಅಂಥದ್ದು ಏನು ವಿಶೇಷ ಏನಿಲ್ಲ ಅದರಲ್ಲಿ. ಸೊ ನಮ್ಮ ರಾಜ್ಯದ ವಿಷಯ, ಸೊ ಕನ್ಸರ್ನ್ ಇದೆ ಅವ್ರಿಗೂ. ಸೊ ಅದನ್ನೆಲ್ಲ ಬೆಳಗ್ಗೆ ಅವರು ಹೊಸಬರು, ಅವ್ರಿಗೆ ನಾವೆಲ್ಲ ದಾರಿ ಇಲ್ಲಿ ತೋರಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಮೇಲೆ ಜಾಸ್ತಿ ಬರ್ತೀವಿ. ಆದರೆ ಅದು ನೋಡಿಲ್ಲ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟ್ ಆಗಿ ಅದ್ರ ಬಗ್ಗೆ ಒಂದ್ಸಲ ಚರ್ಚೆ ಮಾಡೋಣ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಒಂದು ಪ್ರಶ್ನೆ ಪ್ರಶಾಂತ್ಗೆ ಮತ್ತು ಮಾರುತೇಶ್ಗೆ ಇಬ್ಬರಿಗೂ. ಮೀಟಿಂಗ್ ಇವರಿಬ್ಬರ ಮಧ್ಯದಲ್ಲಿ ಆಗಿದೆ, ಮೂರನೇ ವ್ಯಕ್ತಿ ಅಲ್ಲಿ ಇಲ್ಲ. ಏನು ಚರ್ಚೆ ಆಯಿತು ಅನ್ನೋದನ್ನು ಒಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಬೇಕು ಅಥವಾ ಸತೀಶ್ ಜಾರಕಿಹೊಳಿ ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಏನೂ ಹೇಳಿಲ್ಲ, ಸತೀಶ್ ಜಾರಕಿಹೊಳಿ ಅವರು ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತಾರೆ. ಹೀಗಿರುವಾಗ
ಈ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು, ಸಿದ್ದರಾಮಯ್ಯನವ್ರ ಬೆಂಬಲಕ್ಕಿದ್ದೀವಿ, ಅನಿವಾರ್ಯ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರು ಇಳಿಯೋದಾದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಇಲ್ಲೊಂದು ನಿರ್ಧಾರ ಆಗಿತ್ತು. ಆ ನಿರ್ಧಾರ ಸತೀಶ್ ಜಾರಕಿಹೊಳಿ ತಗೊಂಡೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಪ್ರಶಾಂತ್? ಅದೇ ನೋಡಿ, ಈ ಸಂದರ್ಭದಲ್ಲಿ ಯಾವುದೇ ಒಂದು ಚರ್ಚೆ ನಾನಾ ರೀತಿಯ ಸುದ್ದಿಗಳಿಗೆ ಗ್ರಾಸ ಮಾಡಿಕೊಡುತ್ತೆ. ಓಕೆ, ನ್ಯಾಚುರಲಿ ಈಗ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿದ್ದಾರೆ ಅಂತಂದರೆ ಕರ್ನಾಟಕದ ರಾಜಕಾರಣ ಮುಂದೇನು ಅಂತಕ್ಕಂಥದ್ದು ಬಿಟ್ಟು ಬೇರೆ ಏನೋ ಚರ್ಚೆ ಆಗಿದೆ ಅಂತಕ್ಕಂಥದ್ದೇನಿರಲ್ಲ. ಹಂಗೆ ನಂಬೋದಕ್ಕೆ ನಾವೇನಷ್ಟು ನೈವಲ್ಲ, ನೈವೂ ಅಲ್ಲ. ಹೌದು. ಈಗ ಏನು ಚರ್ಚೆ ಆಯಿತು ಅಂತಕ್ಕಂಥದ್ದು ಬಹಳ ಮುಖ್ಯ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ 10-15 ದಿನಗಳಲ್ಲಿ ಹರಿಯಾಣದಲ್ಲಿ ಹಿ ಹ್ಯಾಂಡಲ್ಡ್ ಕ್ರೈಸಿಸ್ ವೆರಿ ವೆಲ್. ಓಕೆ, ಹಿ ಈಸ್ ವೆರಿ ಪ್ರೊಆಕ್ಟಿವ್ AICC ಪ್ರೆಸಿಡೆಂಟ್. ಹೌದು. ಕಾಂಗ್ರೆಸ್ ಬೀಟ್ನ ದಿಲ್ಲಿ ರಿಪೋರ್ಟರ್ಸ್ಗಳು ನನಗೆ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಯಾವತ್ತಿಗೂ ಭೂಪಿಂದರ್ ಸಿಂಗ್ ಹುಡ್ಡಾ ಅವರನ್ನು ಕರೆದು ಜಾಡಿಸಿರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕರೆದು ಹೇಳಿದರು, ನೀವು ಎಲ್ಲರನ್ನ ಅಕಾಮಿಡೇಟ್ ಮಾಡಿ, ಕುಮಾರಿ ಸೆಲ್ಜಾ, ಅಶೋಕ್ ತನ್ವರನ್ನು ವಾಪಸ್ ಕರ್ಕೊಂಡು ಬಂದರು. ನಿನ್ನೆ ಸಂಜೆ ಅಶೋಕ್ ತನ್ವರನ್ನು ವಾಪಸ್ ಕರ್ಕೊಂಡು ಬಂದರು. ನೀವು ಭೂಪಿಂದರ್ ಸಿಂಗ್ ಹುಡ್ಡಾ ನೀವು ಸುಮ್ಮನೆ ಆಟ ಕೆಡಿಸ್ಕೊಳ್ಬಿಡಿ, ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ, ಸ್ವಲ್ಪ ಸುಮ್ಮನಿರಿ, ಎಲ್ಲರನ್ನ ಅಕಾಮಿಡೇಟ್ ಮಾಡಿ ತಕ್ಕಂಥದ್ದನ್ನು ಖರ್ಗೆ ಹೇಳಿದರು. ಓಕೆ, ಹರಿಯಾಣದಲ್ಲಿ ಪ್ರೊಆಕ್ಟಿವ್ ರೋಲನ್ನು ನಿಭಾಯಿಸಿದ್ದಂತಕ್ಕಂಥವ್ರು ಕರ್ನಾಟಕದಲ್ಲಿ ನಿಭಾಯಿಸದೇ ಇರ್ತಾರ? ನಂಬರ್ 1. ಎಸ್. ನಂಬರ್ 2, ಮಲ್ಲಿಕಾರ್ಜುನ್ ಖರ್ಗೆ ನೋಡಿ, ಯಾವುದೇ ಇಂಥ ಒಂದು ಚರ್ಚೆಯ ಸಂದರ್ಭದಲ್ಲಿ ಇಲ್ಲ ನೀವೇ ಮುಖ್ಯಮಂತ್ರಿ ಆಗ್ರಿ ಅಂತ ಇವ್ರು ಹೋಗಿ ಹೇಳೋದು, ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದನ್ನು ಖರ್ಗೆ ಹೇಳೋದು, ಇವೆಲ್ಲ ನಡೆಯಲ್ಲ. ಹೌದು. ಆದರೆ ಸಿಚುವೇಶನ್ಸ್ನಲ್ಲಿ ಏನಾಗಬಹುದು, ಯಾರ ಮೈಂಡ್ನಲ್ಲಿ ಏನು ಓಡ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ರಾಜಕೀಯ ವ್ಯಕ್ತಿಗಳು ಆಗಿಂದಾಗೆ ಮಾಡ್ತಿರ್ತಾರೆ. ಓಕೆ, ಯಾಕೆ ಸತೀಶ್ ಜಾರಕಿಹೊಳಿ ಮಹತ್ವ ಜಾಸ್ತಿ ಆಗಿದೆ ಅಜಿತ್? ಒಂದು ವೇಳೆ ಇಫ್ಸ್ ಆ್ಯಂಡ್ ಬಟ್ಸಲ್ಲೇ ಮಾತಾಡೋದಾದರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಸಂದರ್ಭ ಬಂದಲ್ಲಿ ಸಿದ್ದರಾಮಯ್ಯನವರ ಹಿಂದೆ ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥ ಎಲ್ಲವೂ ಅಂದರೆ ಸಂಪನ್ಮೂಲಗಳಿಂದ ಹಿಡಿದು ಎಲ್ಲವನ್ನ ಮ್ಯಾನೇಜ್ ಮಾಡಬಲ್ಲ ಪೊಲಿಟಿಷಿಯನ್ ಯಾರಾದರೂ ಇದ್ದರೆ ಅದು ಸತೀಶ್ ಜಾರಕಿಹೊಳಿ. ಓಕೆ, ಇಡೀ ಉತ್ತರ ಕರ್ನಾಟಕದಲ್ಲಿ ಶಾಸಕರ ಬೆಂಬಲ ಯಾರಿಗಾದರೂ ಇದೆ ಅಂತಾದರೆ ಅದು ಸತೀಶ್ ಜಾರಕಿಹೊಳಿ ಅವರಿಗಿದೆ. ಮತ್ತು ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ BJPಯಲ್ಲಿರುವ ಕಾರಣದಿಂದ ಆಟವನ್ನು ಬದಲಿಸಬಲ್ಲ ತಾಕತ್ತು ಇವತ್ತು ಕರ್ನಾಟಕದಲ್ಲಿ ಇಬ್ಬರಿಗಿದೆ. ಒಬ್ಬರು ಸತೀಶ್ ಜಾರಕಿಹೊಳಿ, ಒಬ್ಬರು DK ಶಿವಕುಮಾರ್. ಹಾಗಿರುವಾಗ ಸತೀಶ್ ಜಾರಕಿಹೊಳಿ ಅವರನ್ನು ಆಗಾಗ ಕರೆಸ್ಕೊಂಡು ಹೈಕಮಾಂಡ್ ಮಾತುಕತೆಯನ್ನು ಯಾಕೆ ನಡೆಸ್ತಾ ಇದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನ್ಯಾಚುರಲಿ ಸಿದ್ದರಾಮಯ್ಯನವ್ರಿಗೆ ಸಿಟ್ಟು ಬಂದಿರಬಹುದು, ಆದರೆ ಸತೀಶ್ ಜಾರಕಿಹೊಳಿ ಬಗ್ಗೆ ಯಾಕೆ ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥ. ಆದರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆನ್ನಿಗೂ ಇದ್ದಾರೆ, ಫ್ಯೂಚರ್ ಪಾಲಿಟಿಕ್ಸ್ನಲ್ಲಿ ಒಬ್ಬ ಪ್ಲೇಯರ್ ಆಗಿ ಕೂಡ ಇದ್ದಾರೆ. ಎಸ್. ಆ ಕಾರಣದಿಂದ ಸತೀಶ್ ಜಾರಕಿಹೊಳಿ ಪದೇ ಪದೇ ದಿಲ್ಲಿಗೆ ಹೋಗ್ತಾ ಇರ್ತಕ್ಕಂಥದ್ದು, ದಿಲ್ಲಿಯ ನಾಯಕರವರನ್ನು ಕರೆದು ಮಾತನಾಡಿಸ್ತಾ ಇರ್ತಕ್ಕಂಥದ್ದು ತೀರಾ ಮಹತ್ವವನ್ನು ಪಡೀತಾ ಇದೆ. ನೋಡಿ, ರಾಜಕಾರಣಿಗಳು ಯಾವತ್ತೂ ನಾವು ಇವತ್ತದ್ದು ಯೋಚನೆ ಮಾಡ್ತಾ ಇದ್ರೆ ಅವರು ಒಂದು 6 ತಿಂಗಳ ನಂತರದ್ದು ಯೋಚನೆ ಮಾಡ್ತಾ ಇರ್ತಾರೆ. ನಾವು ಇವತ್ತಿಂದ ಯೋಚನೆ ಮಾಡ್ತಾ ಇದ್ದೀವಿ, ED ಏನಾದರೂ ಮಾಡುತ್ತಾ, ಅವ್ರು ಹಂಗೆ ಯೋಚನೆ ಮಾಡಲ್ಲ. ಅವ್ರು 6 ತಿಂಗಳು, 8 ತಿಂಗಳು, 1 ವರ್ಷದ ನಂತರ ಏನಾಗ್ಬೋದು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಿದ್ದಾಗ ಸತೀಶ್ ಜಾರಕಿಹೊಳಿ ಪದೇ ಪದೇ ದಿಲ್ಲಿ ಹೈಕಮಾಂಡ್ನ ನಾಯಕರು ಕರೆಸ್ಕೊಳ್ತಾ ಇರ್ತಕ್ಕಂಥದ್ದು, ಅವರ ಜೊತೆ ಚರ್ಚೆ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಮಹತ್ವಪೂರ್ಣ, ವೆರಿ ಇಂಪಾರ್ಟೆಂಟ್ ಸಂಗತಿ ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಗೊತ್ತು, ಈಗ ನಮಗೆ ಅಂದರೆ ನಾವು ರಾಜಕೀಯ ಪತ್ರಕರ್ತರಾಗಿ ಹೇಳ್ತಾ ಇದ್ದೀವಿ, ಬಂಧನದ ಸಾಧ್ಯತೆ ಬಂದರೆ ಹೈಕಮಾಂಡ್ ಶುಡ್ ಇಂಟರ್ವೀನ್, ಹೈಕಮಾಂಡ್ ವಿಲ್ ಇಂಟರ್ವೀನ್. ಆ ಸಿನಾರಿಯೋದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಚರ್ಚೆಗಳನ್ನು ನಡೆಸ್ತಾ ಇದೆ. ಇಟ್ ಡಸಂಟ್ ಮೀನ್ ದ್ಯಾಟ್ ಹಿಂಗೆ ಆಗ್ಬಿಡುತ್ತೆ, ದಲಿತರೇ ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟು ಸುಲಭವಾಗಿ ಎಲ್ಲವೂ ನಡೆಯಲ್ಲ. ಆ ಸಂದರ್ಭದಲ್ಲಿ ತಮ್ಮ ಕಾರ್ಡ್ಗಳನ್ನು ಯಾರ್ಯಾರು ಹೆಂಗೆ ಎಸಿತಾರೆ, ಶಾಸಕರ ಬೆಂಬಲ ಯಾರ ಕಡೆ ಇದೆ, ಆಟ ಕೆಡಿಸುವ ಶಕ್ತಿ ಯಾರ ಹತ್ರ ಇದೆ, ಅವರನ್ನು ಪ್ಲೆಕೇಟ್ ಮಾಡಲಿಕ್ಕೆ ಸಾಧ್ಯನಾ, ಇವೆಲ್ಲವೂ ಕೂಡ ತಯಾರಿ ನಡೀತಾ ಇರುತ್ತೆ. ಅನೇಕರಿಗೆ ಇದು ಹೈಪೋಥೆಟಿಕಲ್ ಅನ್ನಿಸ್ಬೋದು, ಅನೇಕರಿಗೆ ಇದು ಕೂಸು ಹುಟ್ಟುವ ಮೊದಲೇ ಕುಲಾವಿ ಅನ್ನಿಸ್ಬೋದು, ಅನೇಕರಿಗಿದೆ ಇಫ್ಸ್ ಆ್ಯಂಡ್ ಬಟ್ಸ್ ಅಲ್ವಾ, ಇದರಲ್ಲಿ ಈಗ ಯಾಕೆ ತಯಾರಿ ಮಾಡ್ತಾರೆ ಅನ್ನಿಸ್ಬೋದು. ಬಟ್ ಮೈಂಡ್ ಗೇಮ್ಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ, ಪ್ಲೆಕೇಟ್ ಮಾಡ್ತಕ್ಕಂಥ, ಅಕಾಮಿಡೇಟ್ ಮಾಡ್ತಕ್ಕಂಥ ಈ ಚರ್ಚೆಗಳು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ನಡೀತಾ ಇರ್ತದೆ. ಈಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವಾಗ ಯಡಿಯೂರಪ್ಪನವರ ಆಪ್ತರು ಅನ್ಸ್ಕೊಂಡಿರ್ತಕ್ಕಂಥ ಲಿಂಗಾಯತ ನಾಯಕರನ್ನು ಹೈಕಮಾಂಡ್ ಪದೇ ಪದೇ ಕರೆಸಿ ಮಾತನಾಡಲಿಲ್ವಾ? ಹೌದು ಹೌದು. ಯಾಕಂದರೆ ಒಂದು ವೇಳೆ
ಯಡಿಯೂರಪ್ಪನವ್ರನ್ನ ಕೆಳಗಿಳಿಯುವ ಸಂದರ್ಭದಲ್ಲಿ ಆ ಅಕ್ಕಪಕ್ಕದ ನಾಯಕರೇನಾದರೂ ಇಲ್ಲ ನಾವು ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿಬಿಟ್ರೆ ಇಟ್ ಡಸಂಟ್ ಮೀನ್ ದ್ಯಾಟ್. ಈಗ ಸತೀಶ್ ಜಾರಕಿಹೊಳಿ ಖರ್ಗೆ ಅವರ ಮಾತುಕತೆ ನಡೆದುಬಿಡ್ತು, ಎಲ್ಲವೂ ಫೈನಲ್ ಆಗಿದೆ. ಪಾಲಿಟಿಕ್ಸ್ನಲ್ಲಿ ಹಂಗೆ ಫೈನಲ್ ಆಗುತ್ತೆ ಅಂತ ನನಗನ್ಸಲ್ಲ. ಆದರೆ ಇಫ್ ಸಿಚುವೇಶನ್ ಕಮ್ಸ್ ಏನು ಮಾಡಬೇಕು, ಯಾರ್ದೇನು ಅಂಬೋಣ ಇದೆ, ಯಾರ ಹತ್ರ ಏನಿದೆ, ಎಷ್ಟು ಶಕ್ತಿ ಇದೆ, ಸಿದ್ದರಾಮಯ್ಯನವರ ಹಿಂದೆ ಎಷ್ಟು ಜನ ಶಾಸಕರಿದ್ದಾರೆ, ಹೈಕಮಾಂಡ್ ನ್ಯಾಚುರಲಿ ಅದನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಯೇ ಮಾಡುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಒಂದೇನೋ ನಿರ್ಣಯ ತೆಗೆದುಕೊಂಡ್ಬಿಟ್ರು, ನಾಳೆ ಖರ್ಗೆ ಅವರೇ ಬಂದೇ ಬರ್ತಾರೆ, ಪರಮೇಶ್ವರೇ ಆಗ್ತಾರೆ, ಡಿ ಕೆ ಶಿವಕುಮಾರೇ ಆಗ್ತಾರೆ, ಸಿದ್ದರಾಮಯ್ಯನವರೇ ಕೆಳಗಿಳಿಯೋದು ಇನ್ನೂ ನಕ್ಕಿ ಇಲ್ಲ. ಹೌದು ಹೌದು. ಸಿದ್ದರಾಮಯ್ಯನವರಂಥ ಒಬ್ಬ ರಾಜಕಾರಣಿ ನನಗನ್ನಿಸ್ತಾ ಇರೋದು ಅಜಿತ್, ನಾನು ಆ್ಯಕ್ಚುಲಿ ಹೈಕೋರ್ಟ್ ತೀರ್ಪು ಬಂದ ಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಸಿದ್ದರಾಮಯ್ಯ ಟು ಕಂಟಿನ್ಯೂ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ಅವರು 14 ಸೈಟ್ಗಳನ್ನು ಕೊಟ್ಟಾಗ ದಟ್ ಈಸ್ ಮೋರ್ ಆಫ್ ಎ ಪೊಲಿಟಿಕಲ್ ಎಸೆತ ಅದು. ಅಂದರೆ ಅವ್ರಿಗೆ ಗೊತ್ತಿದೆ 14 ಸೈಟ್ಗಳನ್ನು ಕೊಟ್ಟ ತಕ್ಷಣ ಜನಮಾನಸದಲ್ಲಿ 14 ಸೈಟ್ಗಳನ್ನು ವಾಪಸ್ ಕೊಟ್ರಲ್ರಿ, ಕೇಸ್ ಮೇಲೆ ಏನು ಪರಿಣಾಮ ಬೀರಲ್ಲ, ಹೌದು, ಬಟ್ ಬಂಧಿಸಬೇಕಾ? ಹೌದು. ಆ ಬಂಧನ ಇಲ್ಲ ಅಂತಂದರೆ ಸಿದ್ದರಾಮಯ್ಯನವರು ಅಲ್ಲಿ ಇನ್ನೂ ಉಳಿತಾರೆ ಅಂತ ಲೆಕ್ಕ. ಎಸ್. ಈ ನನಗನ್ಸೋದು ಅಜಿತ್, ಸಿದ್ದರಾಮಯ್ಯರ ಫೈಟ್ ಈಸ್ ನಾಟ್ ವಿತ್ ವಿಪಕ್ಷ, ಅದು ಮಾಧ್ಯಮಗಳಿಗೆ. ಸಿದ್ದರಾಮಯ್ಯನವರ ಫೈಟ್ ವಿತ್ ನಾಟ್ ವಿಪಕ್ಷಗಳು, ಅಂದರೆ ಕರ್ನಾಟಕದ ವಿಪಕ್ಷ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥವ್ರು ಇಡಿಯನ್ನು ಕಂಟ್ರೋಲ್ ಮಾಡ್ತಾರೆ, ಅದು ಫೈಟ್ ಬೇರೆ. ಅವರ ನಿಜವಾದ ಫೈಟ್ ಇರ್ತಕ್ಕಂಥದ್ದು ಸ್ವಪಕ್ಷೀಯರೊಳಗೆ. ಎಸ್. ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಎಸ್. ಮಾರುತೇಶ್, ಬದಲಾವಣೆಯ ಸನ್ನಿವೇಶ ಸೃಷ್ಟಿಯಾದರೆ ಯಾವುದೂ ಈಸಿಯಾಗಿ ಆಗೋದಿಲ್ಲ. ಅದರ ಉದಾಹರಣೆಯಾಗಿ ಈ ಮೀಟಿಂಗ್ಗಳಾಗ್ತಾ ಇದ್ದಾವೆ, ಈ ಚರ್ಚೆಗಳಾಗ್ತಾ ಇದ್ದಾವೆ ಅನ್ಸುತ್ತೆ ನನಗೆ. ಖಂಡಿತ ಅಜಿತ್, ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕೂ ಮುಂಚೆ ರಾಜ್ಯದಲ್ಲೂ ಹಲವು ರೀತಿಯಾದಂಥ ಬೆಳವಣಿಗೆಗಳು ನಡೆದಿದ್ದಾವೆ. ದಲಿತ ಸಚಿವರ ಸಭೆಗಳು ನಡೆಸಿದ್ದಾರೆ, ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಮಾಡಿದ್ದಾರೆ, ಪರಮೇಶ್ವರ್ ಅವರು ಊಟದ ನೆಪದಲ್ಲಿ ಮಾತುಕತೆ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬಂದು ಭೇಟಿಯಾಗಿ ಹೋಗಿದ್ರು. ಸೊ ಈ ತರದ ಹಲವು ಬೆಳವಣಿಗೆಗಳು ನಡೆದಿದ್ದಾವೆ. ಸೊ ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಮೂಡ ಪ್ರಕರಣ ಇಲ್ದಿದ್ರೆ, ಸಿದ್ದರಾಮಯ್ಯನವ್ರ ಮೇಲೆ FIR ಆಗದೆ ಇದ್ದಿದ್ರೆ ಸತೀಶ್ ಜಾರಕಿಹೊಳಿ ಭೇಟಿ ಒಂದ್ ಲೈನ್ ಸುದ್ದಿ ಕೂಡ ಆಗ್ತಾ ಇರ್ಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ಆದ್ರೆ ಇವತ್ತು ಯಾಕೆ ಇಷ್ಟು ಸುದ್ದಿ ಆಗ್ತಾ ಇದೆ? ರಾಜ್ಯದಲ್ಲಿ ಆಗ್ತಾ ಇರುವಂತ ರಾಜಕೀಯ ಬೆಳವಣಿಗೆಗಳು ಅಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿ ಇರೋದಕ್ಕೆ ಈ ಭೇಟಿಗಳು ಸುದ್ದಿ ಆಗ್ತಾ ಇದೆ. ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ 1-to-1 ಮಾತುಕತೆ ಮಾಡ್ಕೊಂಡು ಬಂದಿದ್ರು ಸತೀಶ್ ಜಾರಕಿಹೊಳಿ. ಆ ಸಂದರ್ಭದಲ್ಲೂ ಕೂಡ ಹೆಚ್ಚು ಚರ್ಚೆಗೆ ಒಳಪಟ್ಟಿತ್ತು. ಈಗ ಸಿದ್ದರಾಮಯ್ಯನವರ ಬೆನ್ನಿಗೆ ಈ ಎಲ್ಲಾ ನಾಯಕರುಗಳು ಇದ್ದಾರೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು. ಒಂದು ವೇಳೆ ಬದಲಾವಣೆ ಪರಿಸ್ಥಿತಿ ಬಂದ್ರೆ ನಿಶ್ಚಿತವಾಗಿಯೂ ದಲಿತ CM ಮಾಡಿ ಅನ್ನುವಂತ ಕ್ಲೈಮ್ ಮಾಡೋದಂತೂ ನಿಶ್ಚಿತ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಈ ನಮಗೆ ಇಂಥದ್ದೇ ಚರ್ಚೆ ಆಗಿದೆ, ರಾಜಕೀಯ ಚರ್ಚೆ ಆಗಿದೆ. ರಾಜಕೀಯದ ಹೊರತಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಎಷ್ಟು ಮಾತನಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರ ಆರೋಗ್ಯ ವಿಚಾರ ಮಾತನಾಡಿದ್ರೆ 1-2 ನಿಮಿಷ ವಿಚಾರಿಸಬಹುದು, ಇನ್ನು ಏನ್ ಮಾತನಾಡಿರ್ತಾರೆ? ಸೊ ರಾಜ್ಯದ ಬೆಳವಣಿಗೆಗಳ ಕುರಿತಾಗಿ ನಿಶ್ಚಿತವಾಗಿಯೂ ಚರ್ಚೆ ಆಗಿರುತ್ತೆ. ರಾಜಕಾರಣಿಗಳು ಕ್ಯಾಮ್ರಾ ಮುಂದೆ ಏನು ಹೇಳ್ತಾರೆ ಅದು ನಿಜವಾದ ಸುದ್ದಿ ಅಲ್ಲ. ಏನು ಹೇಳಲ್ಲ ರಾಜಕಾರಣದಲ್ಲಿ ಅದನ್ನ ಹುಡುಕಿ ತೆಗೆಯುವಂತ ಚಾಲೆಂಜ್ ನಮ್ಗಿರ್ತದೆ. ಸೊ ಹಾಗಾಗಿ ರಾಜಕಾರಣಿಗಳು ಕ್ಯಾಮ್ರಾ ಮುಂದೆ ಹೇಳಿದ್ದಷ್ಟೇ ಸುದ್ದಿ ಅಲ್ಲ, ಕ್ಯಾಮ್ರಾದಿಂದ ಆಚೆಗೆ ಏನ್ ನಡೆಯುತ್ತೆ ಅನ್ನೋದೇ ನಿಜವಾದ ರಾಜಕೀಯದ ಸುದ್ದಿಗಳು. ಹಾಗಾಗಿ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಆ ಕಾರಣಕ್ಕಾಗಿ ಮಹತ್ವವನ್ನ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರ ಈ ಭೇಟಿಗಳನ್ನ, ಈ ಮೀಟಿಂಗ್ಗಳನ್ನೆಲ್ಲ ನೋಡ್ಕೊಂಡು ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅನ್ಸುತ್ತಾ? ಅಲ್ಲ, ಇನ್ನು ಸದ್ಯಕ್ಕೆ ಅವ್ರದ್ದು ಯಾವ ಸ್ಟ್ರಾಟಜಿಗಳು ಇನ್ನು ಶುರುವಾದಂಗಿಲ್ಲ. ಅವರು ಕೂಡ ಇದರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಬ್ರದರ್ಸ್ ನ ನಡವಳಿಕೆಗಳು, ಮಾತುಗಳನ್ನ ಗಮನಿಸಿದಾಗ ಬೇಕಾದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ, ಬೇರೆ ಯಾರಿಗೂ ಅವಕಾಶ ಸಿಗಬಾರದು ಅನ್ನೋ ರೀತಿನಲ್ಲಿ ಅವರ ನಡವಳಿಕೆಗಳಿದಾವೆ. ಮೂಡಾದ ಜನಾಂದೋಲನ ಶುರುವಾದಾಗಲೂ ಕೂಡ ಸಾಕಷ್ಟು ಬಾರಿ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ಬೆನ್ನಿಗೆ ನಾನು ಬಂಡೆ ಅಂತ ನಿಂತಿದ್ದೀನಿ ಅನ್ನುವಂಥದ್ದು. ಡಿ ಕೆ ಸುರೇಶ್ ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಅವರೇ ಇರ್ತಾರೆ, ಅವರೇ ಕಂಟಿನ್ಯೂ ಆಗ್ತಾರೆ, ಬದಲಾವಣೆಯ ಚರ್ಚೆಗಳೇ ಇಲ್ಲ ಅನ್ನುವಂಥದ್ದು. ಸಿಗೋದಾದ್ರೆ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ನನಗೆ ಸಿಗಲಿ, ಸಿಗದೇ ಇದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅನ್ನುವಂತ ಅಭಿಪ್ರಾಯದಲ್ಲಿ ಇಲ್ಲಿಯ ತನಕ ಡಿ ಕೆ ಶಿವಕುಮಾರ್ ಪ್ಲೇ ಮಾಡ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಬದಲಾವಣೆ ಚರ್ಚೆ ಬಂದಾಗ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅವರ ಪ್ರಿಪರೇಷನ್ಸ್ಗಳ ಬಗ್ಗೆ ಎಲ್ಲೂ ನಮಗೆ ಬಹಿರಂಗವಾಗಿ ಸಭೆಗಳಾಗ್ಲಿ, ಒಕ್ಕಲಿಗ ಶಾಸಕರು ಮುಖಂಡರುಗಳ ಸಭೆ ಸೇರಿದ್ದು ಬಿಟ್ರೆ ಅದಾದ್ಮೇಲಿಂದ ಬೆಳವಣಿಗೆಗಳು ಯಾವುದೋ DK ಪಾಳಯದಲ್ಲಿರ್ತಕ್ಕಂಥ ಲೀಡರ್ಸ್ಗಳಲ್ಲಿರ್ಬೋದು ಅಥವಾ DK ಶಿವಕುಮಾರ್ ಇರ್ಬೋದು ಅಂತ ಬೆಳವಣಿಗೆಯಲ್ಲಿ ಗುರುತಿಸ್ಕೊಳ್ತಾ ಇಲ್ಲ. ಒಂದು ವೇಳೆ ಆ ಬೆಳವಣಿಗೆಗಳಿಗೆ ಏನಾದರೂ DK ಶಿವಕುಮಾರ್ ಅವರು ಎಂಟ್ರಿ ಆದ್ರೆ ನಿಶ್ಚಿತವಾಗಿಯೂ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಖಚಿತವಾಗಿ ಆಗತ್ತೆ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಅಲ್ಲಿಯ ತನಕ DK ಶಿವಕುಮಾರ್ ಅವರು ಅವರ ನಡವಳಿಕೆ ನೋಡಿದ್ರೆ ಇಲ್ಲಿಯ ತನಕ ಆ ಥರದ ಯಾವುದೇ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬಳಗದಲ್ಲಿರ್ತಕ್ಕಂಥ ನಾಯಕರ 1-to-1 ಭೇಟಿಗಳಿರ್ಬೋದು, ದಲಿತ ಸಚಿವರ ಸಭೆಗಳು ಸೇರ್ತಾ ಇರುವಂಥದ್ದು ಇರ್ಬೋದು, ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇರುವಂಥದ್ದು ಇರ್ಬೋದು, ಇದೆಲ್ಲವನ್ನ ನೋಡಿದ್ರೆ ಬದಲಾವಣೆ ಬೇಡ, ಸಿದ್ದರಾಮಯ್ಯನವ್ರ ಜೊತೆಗೆ ನಾವೆಲ್ಲ ಇರ್ತೀವಿ, ಒಂದು ವೇಳೆ ಬದಲಾವಣೆ ಮಾಡೋದೇ ಆದ್ರೆ ದಲಿತರಿಗೆ ಕೊಡಿ ಅನ್ನುವಂತ ಡಿಮ್ಯಾಂಡ್ ಅಂತೂ ನಿಶ್ಚಿತವಾಗಿಯೂ ಮಾಡ್ತಾರೆ. ಬಹುಶಃ ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಹೆಚ್ಚು ಮಹತ್ವನ ಪಡೆದುಕೊಂಡಿದೆ ಅಂತ ಅನಿಸ್ತಾ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.